ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಕುಟುಂಬಗಳ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ ಅಂತೇಳಿ ಆಹಾರ ಸಚಿವರಾದಂತಹ ಎಚ್ ಮುನಿಯಪ್ಪನವರು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಆಲ್ರೆಡಿ BPL ಕಾರ್ಡ್ ಇರೋವಂಥವ್ರಿಗೆಲ್ಲನೂ ಕೂಡ ಕೆಲವೊಂದ್ರಿಗೆಲ್ಲ APL ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ. ಯಾರೆಲ್ಲ ಅರ್ಹರಿದ್ದು ಕೂಡ BPL ರೇಷನ್ ಕಾರ್ಡ್ ಪಡ್ಕೊಳ್ಬೇಕಾಗಿದ್ರು ಕೂಡ APL ಆಗಿ ಕನ್ವರ್ಟ್ ಆಗಿದೆಯೋ ಅದು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳಿ ನಿಮ್ಮ ಹತ್ರ ಇರುವಂತಹ ತಹಸೀಲ್ದಾರ್ ಕಚೇರಿಗೆ ಹೋಗಿ ನೀವು ಈ ಒಂದು ಅರ್ಜಿಯನ್ನು ಬರ್ಕೊಡೋದ್ರಿಂದ ನಿಮ್ಮ ಹೋಗಿರುವಂತಹ BPL ರೇಷನ್ ಕಾರ್ಡ್ ಮತ್ತೆ ನಿಮಗೆ ಸಿಗುತ್ತೆ. ಈ ಒಂದು ವಿಷಯವನ್ನ ಸದನದಲ್ಲಿ ಎಲ್ಲರೂ ಕೇಳ್ತಾ ಇದ್ದಂಥ ಪ್ರಶ್ನೆಗೆ KH ಮುನಿಯಪ್ಪನವರು ಉತ್ತರಿಸಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳ ಆದಾಯದಿಂದ ಯಾರೆಲ್ಲ ತಂದೆ ತಾಯಿ ರೇಷನ್ ಕಾರ್ಡು BPL ಕಾರ್ಡ್ ಇದ್ದಿದ್ದು APL ಆಗಿ ಕನ್ವರ್ಟ್ ಆಗಿದೆಯೋ ಅವ್ರೇನಾದರೂ ಸಪ್ರೇಟ್ ಆಗಿದ್ದು ಅವ್ರ ಹೆಸರೆಲ್ಲ ಇದ್ದರೆ ಅಂಥವ್ರ ಹೆಸರನ್ನ ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಇಂಥ ಕಾರ್ಡ್ಗಳ ಬಗ್ಗೆನೂ ಕೂಡ ಸರ್ಕಾರ ಮತ್ತೆ ಪರಿಶೀಲನೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ಸದನದಲ್ಲಿ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟೊಂದು BPL ಕಾರ್ಡ್ಗಳು ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಇನ್ನೊಂದು ಏನಪ್ಪ ಅಂತಂದರೆ ಆದಾಯ ಅನ್ನೋದು ಕಡಿಮೆ ತೋರಿಸ್ತಾ ಇರೋದ್ರಿಂದಾಗಿ 1,20,000 ಏನಾದರೂ ನೀವು ವಾರ್ಷಿಕ ಆದಾಯನ ತೋರಿಸ್ತಾ ಇದ್ದರೆ ಒಬ್ಬ ವ್ಯಕ್ತಿಯ ಸಂಬಳನೇ 15,000 ಅಂತಂದರೂ ಕೂಡ ಒಂದು 20,000 ಅಂದರೂ ಕೂಡ ಒಂದು ವರ್ಷದಲ್ಲಿ 1,20,000 ಆಗೋಗುತ್ತೆ. ಅಷ್ಟು ದುಡಿಯೋರೆಲ್ಲನೂ ಕೂಡ ಒಂದು ವಾರ್ಷಿಕ ಆದಾಯ ಹೆಚ್ಚೇನಲ್ಲ, ಆ ವಾರ್ಷಿಕ ಆದಾಯದ ಮಿತಿಯನ್ನು ಜಾಸ್ತಿ ಮಾಡಬೇಕು. ಇವರೆಲ್ಲರೂ ಕೂಡ ಬಿಲೋ ಪಾವರ್ಟಿಲಿ ಇದ್ದರೂ ಕೂಡ ಇವರು ಆದಾಯ 1,20,000 ತೋರಿಸೋದ್ರಿಂದಾಗಿ ಇವರ ಒಂದು BPL ರೇಷನ್ ಕಾರ್ಡು APL ಆಗಿ ಕನ್ವರ್ಟ್ ಆಗಿದೆ. ಅದರಿಂದಾಗಿ ಆದಾಯನ ಜಾಸ್ತಿ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಇದ್ರ ಬಗ್ಗೆ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ತಂದೆ ತಾಯಿ ಏನಾದರೂ ಊರಲ್ಲಿದ್ದು ಮಕ್ಕಳು ಕೆಲಸಕ್ಕೆ ಅಂತ ಹೇಳಿ ಸಿಟಿನಲ್ಲಿದ್ದು ಅವರು ದುಡಿತಾ ಇದ್ದವ್ರಂತರಾಗಿ ಅವ್ರೇನಾದರೂ ಅವ್ರ ಆದಾಯ ಜಾಸ್ತಿ ಇದ್ದು ಟ್ಯಾಕ್ಸನ್ನು ಕಟ್ತಾ ಇದ್ದರೆ ಅಂಥವ್ರ BPL ರೇಷನ್ ಕಾರ್ಡು APL ಆಗಿ ಕನ್ವರ್ಟ್ ಆಗಿರುತ್ತೆ. ತಂದೆ ತಾಯಿ ಮಕ್ಕಳ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ಗ್ರಾಮಾಂತರದಲ್ಲಿ ವಾಸಿಸ್ತಾ ಇರ್ತಾರಲ್ವ ಹಳ್ಳಿಗಳಲ್ಲಿ, ಹಾಗಾಗಿ ಅವರ BPL ರೇಷನ್ ಕಾರ್ಡ್ APL ಆಗಿರೋದನ್ನ KH ಮುನಿಯಪ್ಪನವರು ಖಂಡಿಸ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇಂಥ ಒಂದು ರೇಷನ್ ಕಾರ್ಡ್ಗಳ ಬಗ್ಗೆ ಮತ್ತೆ ಪರಿಶೀಲನೆಯನ್ನು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇವರ ದಾಖಲೆಗಳನ್ನೆಲ್ಲ ಮತ್ತೆ ಮರುಪರಿಶೀಲನೆ ಮಾಡೋದ್ರ ಮೂಲಕ ಇವರ BPL ಕಾರ್ಡ್ ಏನಾದರೂ ಅರ್ಹರಾಗಿದೆ ಅಂಥವ್ರಿಗೆ BPL ಕಾರ್ಡ್ನೇ ಕೊಡೋದಾಗಿ ಕೂಡ ತಿಳಿಸಿದ್ದಾರೆ. ಯಾರದೇ ಆದರೂ ಕೂಡ BPLಯಿಂದ APL ಆಗಿ ಕನ್ವರ್ಟ್ ಆಗಿದ್ದು ನೀವೇನಾದರೂ BPL ಕಾರ್ಡ್ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿದ್ದರೆ ನೀವೆಲ್ಲರೂ ಕೂಡ ತಹಸೀಲ್ದಾರರ ಹತ್ರ ಹೋಗಿ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ನಿಮ್ಮ ಆದಾಯದ ವಿವರಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ಒದಗಿಸಿ ತಹಸೀಲ್ದಾರರ ಹತ್ರ ನೀವು ಮತ್ತೆ BPL ರೇಷನ್ ಕಾರ್ಡ್ನ ಪಡ್ಕೋಬೋದು ಅಂತ KH ಮುನಿಯಪ್ಪನವರು ಸದನದಲ್ಲಿ ಎಲ್ಲರೂ ಕೇಳಿದಂಥ ಕ್ವಶನಿಗೆ ಆನ್ಸರ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.